ಸ್ವಲ್ಪ ಡಿಪ್ರೆಷನಿಗೆ ಹೋಗಿದ್ರಂತೆ, ಕಾರಣ ಬಿಗ್ ಬಾಸ್ ಅಂತೆ. ಕಾನ್ಫಿಡೆನ್ಸ್ ಕೊಟ್ಟರು, ಓಕೆ ಈ ಥರ ಡೇಟ್ಸ್ ಎಲ್ಲ ಫಿಕ್ಸ್ ಮಾಡಿದ್ರು. ನಾನೊಂದು ದೊಡ್ಡ ಪ್ರೊಡಕ್ಷನಲ್ಲಿ ಸಿನಿಮಾ ಒಪ್ಕೊಂಡಿದ್ದೆ, ಪೇಮೆಂಟ್ದು ಎಲ್ಲ ಮಾತಾಡಿ ಎಲ್ಲ ಇದಾಗಿತ್ತು. ಇಮಿಡಿಯೇಟಾಗಿ ಫೋನ್ ಎತ್ತಾ ಇಲ್ಲ, ದೊಡ್ಡ ಅವಕಾಶ ಹಾಳು ಮಾಡಿದ್ರು. ನನಗೆ ಅಂತಲ್ಲ, ತುಂಬ ಜನಕ್ಕೆ ಹಿಂಗೆ ಮಾಡಿದ್ದಾರೆ. ಹೌದು, ಬಿಗ್ ರಿಯಾಲಿಟಿ ಶೋ ಅಂತಾರೆ, ಅವ್ರು ಏನೇನೋ ಟಾಸ್ಕ್ ಎಲ್ಲ ಕೊಟ್ಟರು, ಅದನ್ನೆಲ್ಲ ಮಾಡಿದ್ದೀನಿ ನಾನು. ಬಿಗ್ ಬಾಸ್ಗೆ ಹೋಗಿ ಆಚೆ ಬಂದರೆ ನನಗೆ ಸಿನಿಮಾ ಸಿಗಲ್ಲ. ನಾನು ಒಪ್ಕೊಂಡಿದ್ದನ್ನ ಕ್ಯಾನ್ಸಲ್ ಮಾಡಿಸಿದ್ರು, ಸಿನಿಮಾ ಬಿಟ್ಟೆ. ಅದ್ಭುತವಾಗಿರೋ ಕ್ಯಾರೆಕ್ಟ್ರು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಒಂದು ದಿನದ ಗೌರವ ಸಂಭಾವನೆ 2 ಲಕ್ಷ. ಇಲ್ಲ ಅಲ್ಲ, ಹೌದು ಸಾರಿ, ಅಯ್ಯಯ್ಯೋ ಹೌದು. ಗೌರವ್ ಅವ್ರು ಎಲ್ಲೇ ಶೂಟಿಂಗಿಗೆ ಹೋದ್ರು ಜೊತೆಗೆ 3 ಜನ ಹುಡುಗರು, ಒಬ್ಬ ಡ್ರೈವರು, ಒಬ್ಬ ಗನ್ಮ್ಯಾನ್ ಇರ್ತಾರೆ. ಹೌದು. ಹೀರೋಯಿನ್ಗಳು ರಾತ್ರಿ ಇಡೀ ಮೆಸೇಜ್ ಮಾಡ್ತಾರೆ ಗೌರವ್ ಅವ್ರಿಗೆ. ಕರೆಕ್ಟ್, ಹೌದು, ನಿಜ. ಅಯ್ಯೋ ಬಿಡದೆ. ಎಸ್, ನಿಮ್ಮ ಜೊತೆ ಕೆಲಸ ಮಾಡಿರೋರ ಬಗ್ಗೆ ಒಂದೊಂದು ಮಾತು. ಟೊಮೊಟೊ ಡ್ಯಾಶ್ ಏನಿದ್ದಾರೆ ನಿಮ್ಮ ಪಾಯಲ್ ಚೆಂಗಪ್ಪ ಅವ್ರ ಬಗ್ಗೆ ಒಳ್ಳೆ ಕೋ ಆರ್ಟಿಸ್ಟ್. ಬೇರೆ ಯಾವುದು ನಮ್ಗೆ ಯಾರಿಗೂ ಗೊತ್ತಿಲ್ಲದಿರೋದು 2 ವಿಷಯ ಹೇಳ್ಬೇಕು. ಗೊತ್ತಿಲ್ಲದೆ ಇರೋದು 2 ವಿಷಯ ಅಂದರೆ ನನಗೂ ಗೊತ್ತಿಲ್ಲ. ಅದು ನಿಮ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಯಾಕೆಂದ್ರೆ ಪರ್ಸ್ನಲ್ ನಾವು ಯಾವತ್ತು ತಿಳ್ಕೊಳಕ್ಕಾಗ್ಲಿ ಮಾತಾಡೋಕ್ಕಾಗ್ಲಿ ಹೋಗಲ್ಲ. ಕೆಲಸದ ಏನಿದೆ ಅದು ಒಳ್ಳೆ ಆರ್ಟಿಸ್ಟು. ಸೊ ಒಳ್ಳೆ ಇನ್ನೋಸೆನ್ಸ್ ಇರೋವಂಥ ಆರ್ಟಿಸ್ಟ್. ನಿಮ್ಮ ಅತ್ತೆ ಮಧುಮತಿ ಮೇಡಮ್. ಅದೇ ಇನ್ನೊಬ್ರು ಅಮ್ಮ ಯಾರು ಇದ್ದಿದ್ರೆ ನನಗೆ ಅವರೇನೆ ಆ ಥರ. ಓಕೆ. ಹಾಂ, ಅಂದರೆ ನಾನು ನಮ್ಮ ಅಮ್ಮಂದು ಅಮ್ಮ ಮತ್ತು ಮಗಂದು ಒಂದು ನೆಕ್ಸ್ಟ್ ಲೆವೆಲ್ ಇಟ್ಟಾಗಿತ್ತು. ಅವಾಗ ಫೋನ್ ಮಾಡಿಬಿಟ್ಟು ನನ್ನ ಇನ್ನೇನು ದತ್ತು ತಗೊಂಬಿಡ್ರಿ ಅಂತ ಅವರು ಹಸ್ಬೆಂಡೆಲ್ಲ ಬಂದ್ಬಿಡಿ ಇನ್ನೇನು. ಆ್ಯಂಡ್ ಇನ್ನೊಬ್ರು ನಿಮ್ಮ ಪೇರು ಈ ಉತ್ತರ ಕರ್ನಾಟಕ ಭಾಷೆ ತುಂಬ ಚೆನ್ನಾಗಿ ಪ್ರಿಯಾ ಸೌದಿ ಅವರು, ಅವ್ರ ಬಗ್ಗೆ ಹೇಳ್ಬೇಕು. ಒಳ್ಳೆ ಎನರ್ಜಿ ಇರೋಂಥ ಆರ್ಟಿಸ್ಟ್. ನೀವು ಅವರು ನಿಮ್ಮದು ಈ ಕಡೆ ಮಂಡ್ಯ KR ಪೇಟೆ ಕಡೆಯವರು, ಅವರು ಉತ್ತರ ಕರ್ನಾಟಕ ಕಡೆಯವರು. ಸೆಟ್ಟಲ್ಲಿ ಇದ್ದಾಗ ಹೆಂಗೆ ಮಾತಾಡ್ತಿರ್ತೀರಿ ನಾರ್ಮಲ್ ಆಗಿ? ಅವ್ರದ್ದು ಅವ್ರ ಭಾಷೆಯಲ್ಲಿ ಯಾವ ಥರ ಬೈದಿರೋದಿದೆಯಾ ನಿಮಗೆ? ನನಗೇನಕ್ಕೆ ಬೈತಾರೆ ಅವರು? ಸುಮ್ಮನೆ ಚೇಷ್ಟೆ ಮಾಡಿದಾಗ? ಇಲ್ಲ, ಅದೇ ತುಂಬ ಅಷ್ಟೊಂದು ಪ್ರೊಫೆಷನಲ್ ಆಗಿ ಸೆಟ್ಟಿಗೆ ಹೋದರೆ ಗೌರವ್ ಅವರು ಹಾಯ್ ಪಾಯಲ್, ಓಕೆ ಮಾತಾಡ್ತೀವಿ. ಇವಾಗ ನಾವು ಏನಕ್ಕೆ ಬೈತಾರೆ ನಾವುಗಳು ಅಲ್ಲಿ ಮಾಡ್ಕೊಂಡು? ನಾನು ನೀವು ಇಷ್ಟೋ ತನಕ ಮಾತಾಡಿದ್ವಿ ಅಲ್ವಾ, ನೀವು ಏನಕ್ಕೆ ಬೈದ್ರಿ? ನಾನು ಏನಾದ್ರು ಬೈದ್ರೆ ನಮ್ಮಿಬ್ರದ್ದು ಇವಾಗ ಇದು ಇಲ್ಲ, ನಾವು ಗ್ಯಾಪ್ ಆದ್ಮೇಲೆ ಒಂದು ಭೇಟಿ ಅಲ್ವಾ? ಈ ನಾರ್ಮಲ್ ಆಗಿ ಒಂದು ಪ್ರಾಜೆಕ್ಟ್ ಒಟ್ಟಿಗೆ ಮಾಡಿದಾಗ ಅಲ್ಲಿ ನೀವೊಬ್ರು ಒಂದು ಲವರ್ಸ್ ಆಗಿ, ಅತ್ತೆ ಮಗನಾಗಿ, ಗಂಡ ಹೆಂಡತಿಯಾಗಿ ಮಾಡೋ ಒಂದು ಕೆಮಿಸ್ಟ್ರಿ, ಒಂದು ಕ್ಲೋಸ್ನೆಸ್ ಅಂತ ವರ್ಕೌಟ್ ಆಗುತ್ತೆ. ಅವಾಗ ಬಿಗಿನಿಂಗಲ್ಲಿ ಹೋಗಿ ಬನ್ನಿ ಅನ್ನೋರು ನೆಕ್ಸ್ಟ್ ಹೋಗೋ ಬಾರೋ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಏನು ಗೌರವ ಅಂತೀವಿ ನಾವೇ ಒಂದ್ ಕಡೆ ಶೂಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಹಂಗೆ ಮಾತಾಡ್ತಾ ಆಗಿತ್ತು. ಅದು ಬೆಳೀತಾ ಅದ್ರಲ್ಲಿ ಕೇಳಿದೆ ನಾನು, ನೀವು ಇಲ್ಲ ಅವ್ರು ಬೈಯೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬೈದಿಲ್ಲ, ಬೈಯೋ ಥರ ಯಾವತ್ತು ಹಂಗೆ ಅವ್ರು ಹೇಳಿದ್ರು. ಪ್ರೀತಿಯಿಂದ ಸುಮಾರು ಸಲ ಬೈದಿದ್ದೀನಿ ಅವ್ರಿಗೆ ನಾನು. ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ, ಚಾನ್ಸೇ ಇಲ್ಲ. ಅವ್ರು ಸುಳ್ಳು ಹೇಳಿದ್ರು ಅನ್ಸುತ್ತೆ, ಮೋಸ್ಟ್ಲಿ ಇರಬೇಕು. ಕೇಳೋಣ ಹಂಗಾದ್ರೆ ಅಷ್ಟೇ ಅವ್ರನ್ನೇ. ಆ್ಯಂಡ್ ಬ್ರ್ಯಾಂಡೆಡ್ ಭಾಗ್ಯಮ್ಮ ಒಂದು ಚಿಕ್ಕ ಇಶ್ಯೂ ಆಗುತ್ತೆ. ಹೌದು, ಖಂಡಿತ. ಅದು ನಮಗೆ ಸ್ಕ್ರಿಪ್ಟಲ್ಲಿ ಇರಲಿಲ್ಲ, ಅದು ಡೈಲಾಗು ವಿತ್ ಸ್ಕ್ರಿಪ್ಟ್ ನಾವು ಅವ್ರಿಗೆ ತೋರಿಸಿದ್ವಿ ಅವತ್ತು ಇಶ್ಯೂ ಆದಾಗ. ಸೊ ಸಡನ್ ಆಗಿ ನಮ್ಮ ಅಂಜನಾ ಗಿರೀಶ್ ಮೇಡಮ್ ಅವ್ರಿಗೂ ಗೊತ್ತಿಲ್ಲದೇ ಆಗಿದ್ದದು, ಆನ್ ಸ್ಪಾಟಲ್ಲಿ ಇಂಪ್ರೂವೈಸ್ ಮಾಡ್ಕೊಂಡ್ರು. ಸೊ ಬಟ್ ಅದು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಡಿಸ್ಕಷನ್ ನಾವೇನು ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾರ್ಮಲ್ ಆಗಿ ಅದು ಎಷ್ಟೊಂದು ಕಡೆ ಯೂಸ್ ಮಾಡಿರೋದು ನಾವು ಕ್ಯಾಶುವಲ್ ಆಗಿ ಬಿಟ್ಬಿಟ್ಟು. ಸೊ ಅದು ವಿತೌಟ್ ಕ್ಯಾಮ್ರಾ ದಿನನಿತ್ಯ ಸುಮಾರು ಜನ ಮಾತಾಡ್ತಾರೆ, ಬಳಸ್ತಾರೆ. ಅಲ್ಲಿ ಗೊತ್ತಿರಲಿಲ್ಲ. ನಾನು ಆ ಶೂಟ್ ಆಗಬೇಕಾದ್ರೆ ಅದೇ ನಾವು ಅಷ್ಟು ಮೈಂಡಿಗೆ ಇದು ಮಾಡಲಿಲ್ಲ. ಬಟ್ ಯಾವಾಗ ಅದು ಇಶ್ಯೂ ದೊಡ್ಡದಾಯಿತು ಅವಾಗ ಗೊತ್ತಾಗಿದೆ, ಹೌದು ಓಕೆ. ಸೊ ನಮಗೆಲ್ಲೋ ಒಂದು ಮೈಂಡಲ್ಲಿ ನಾವು ಆ ಇಶ್ಯೂಗೆ ರೆಸ್ಪಾಂಡ್ ಮಾಡಿ ಹೋಗಿ ನಾವು ಸಾರಿ ಕೇಳಿದ್ದು ಏನಕ್ಕೆ ರೀಸನ್ ಅಂದರೆ, ಹೌದು ಯಾರಿಗೋ ಒಬ್ರಿಗೆ ಬೇಜಾರು ಹರ್ಟ್ ಮಾಡಿದ್ವಿ ಗೊತ್ತಿಲ್ಲದೇನೆ ಆಗಿರೋ ಹರ್ಟು. ಸೊ ಸಾರಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಇನ್ನೊಂದು ಪ್ಲಸ್ ಏನಂದರೆ, ಸೊ ನಾವು ಸಾರಿ ಕೇಳಿದ್ರಿಂದ ಸೊ ಇನ್ಯಾರು ಬೇರೆ ಯಾರು ಆ ವರ್ಡ್ನ ಯೂಸ್ ಮಾಡಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಆ ಮುಖಾಂತರನಾದರೂ ಎಲ್ಲರಿಗೂ ಗೊತ್ತಾಗ್ಬೋದಲ್ವಾ? ಏಕೆಂದರೆ ನಾವು ಯಾವುದೇ ರೀತಿ ಸಿನಿಮಾದವ್ರಿಗೆ ಯಾವುದೇ ರೀತಿ ಜಾತಿ ಇಲ್ಲ, ಅದೆಲ್ಲ ಏನೂ ಇರಲ್ಲ. ಸೊ ಹಂಗಾಗಿ ನಮ್ಗೆ ಗೊತ್ತಿಲ್ಲದೇ ಆಗಿತ್ತು ತಪ್ಪದು.
ಸೊ ಹಂಗಾಗಿ ಕ್ಷಮೆ ಕೇಳಿ. ಬಟ್ ಆ್ಯಕ್ಚುಲಿ ಓಕೆ ಇಶ್ಯೂ ಆಗುತ್ತೆ ವರೀಸ್ ಆಯಿತು, ನೀವು ಸಾರಿ ಕೇಳಿದ್ರಿ, ಅದು ಆಯಿತು ಅಂತ ಗೊತ್ತಾದಾಗ ಅದು ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಅದು. ಹೌದು. ಸಡನ್ನಾಗಿ ಹಿಂಗೆ ಆಗಿದೆಯಂತೆ, ಹಿಂಗೆ ಆಯ್ತು ಏನೇನು ನಾನು ಗಾಬರಿನೇ ಆಗಿಲ್ಲ. ತಿಟ್ಟೂರಲ್ಲಿದ್ದೆ ನಾನು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ದು ಫಂಕ್ಷನ್ ಗೆಸ್ಟಾಗಿ ಕರೆದಿದ್ರು, ಹೋಗಿದ್ದೆ. ತಗಳಪ್ಪ ನನ್ನ ಬಗ್ಗೆ ಯಾವುದೋ ನ್ಯೂಸ್ ಆಯ್ತಲ್ಲಪ್ಪ, ಇದೇನಿದು ಹಿಂಗಾಗೋಯ್ತಲ್ಲ ಏನು ನನ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಓಕೆ, ಗೊತ್ತಿಲ್ಲದೇನೆ ಆಗಿದೆ, ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ. ಸೊ ಅವ್ರಿಗೆ ಯಾರಿಗಾರು ಸಾರಿ ಕೇಳಬೇಕಲ್ವಾ. ಸೊ 100% ನಾವು ಏನಾದರೂ ಒಂದು ಸೊಲ್ಯೂಷನ್ಗೆ ಏನು ಮಾಡಬೇಕು ಅದನ್ನ ಮಾಡಬೇಕಲ್ವಾ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಡಿಲೀಟ್ ಮಾಡಬೇಕು, ಅದನ್ನೆಲ್ಲ ಇದು ಮಾಡಿದ್ವಿ. ಸೊ ಅವಾಗ ನಾವು ಫೋನಲ್ಲಿ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಕೇಳಿದ್ವಿ. ಅವ್ರು ಬಹಿರಂಗವಾಗಿ ಬಂದ್ಬಿಟ್ಟು ಕ್ಷಮೆ ಕೇಳಬೇಕು ಅಂದ್ರೆ ಸೊ ತಪ್ಪೇನಿಲ್ಲ, ನಾವು ಕೇಳ್ತೀವಿ, ಆಯಿತು ನಮ್ಗೆ ಗೊತ್ತಿಲ್ಲದೇ ತಪ್ಪಾಗಿದೆ, ಸಾರಿ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅಂದ್ಬಿಟ್ಟು ನಾವು ಹೋಗಿ ಸಾರಿ ಎಲ್ಲ ಕೇಳಿ ಅವ್ರ ಹತ್ರ ಮಾತಾಡ್ಕೊಂಡು ಬಂದ್ವಿ. ಸೊ ಆಮೇಲೆ ನನಗೆ ಫೋನ್ ಮಾಡಿದ್ರು, ಅಂದರೆ ಅವರು ಅವ್ರ ಮುಖಂಡರು ಯಾರು ಫೋನ್ ಮಾಡಿ, ಸರ್ ಇಲ್ಲ ಅಂದರೆ ನಾವು ಇಂಟರ್ವ್ಯೂಲ್ಲಿ ಕುತ್ಕೊಂಡು ಸಪ್ಪೆಯಾಗಿ ಮಾತಾಡ್ಬೇಕಾದ್ರೆ ಅವರು ಅದನ್ನೇ ಫೋನಲ್ಲಿ ಹೇಳಿದ್ರು, ಇಲ್ಲ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ವಿ, ಖುಷಿ ಆಯಿತು, ಬಟ್ ಈ ಥರ ಮುಂದೆ ಆಗಬಾರ್ದು ಬೇರೆಯವರಿಂದ, ಅದಕ್ಕೋಸ್ಕರ ನಾವು ಈ ಥರ ಆ್ಯಕ್ಷನ್ ತೊಗೊಂಡಿದ್ದು. ಸೊ ತುಂಬ ಬೇಜಾರಲ್ಲಿದ್ರಿ ನೀವು, ನಮಗೂ ಬೇಜಾರಾಯಿತು, ನೀವು ಬೇಜಾರಾಗಿ ಮಾತಾಡ್ತಿದ್ದು, ಆಯ್ತು ಆಮೇಲೆ ಸಪೋರ್ಟ್ ಮಾಡ್ತೀವಿ ಆ ಥರ ಎಲ್ಲ ನಂಬರೆಲ್ಲ ಕೊಟ್ಟು ಮೆಸೇಜ್ ಮಾಡ್ತಾ ಇರ್ತಾರೆ. ಇದಾದಮೇಲೆ ಇನ್ನೊಂದು ಯಾವುದೋ ಒಂದು ವಿಷಯಕ್ಕೆ ಸ್ವಲ್ಪ ಬೇಜಾರಾಗಿದ್ರಂತೆ, ಸ್ವಲ್ಪ ಡಿಪ್ರೆಷನಿಗೆ ಹೋಗಿದ್ರಂತೆ, ಕಾರಣ ಬಿಗ್ ಬಾಸ್ ಅಂತೆ. ವಿಷಯ ಎಲ್ಲಿಂದ ಬಂತಂತೆ ಮಾಧ್ಯಮದವರು ಗೊತ್ತಿಲ್ಲದೆ ಇರುತ್ತಂತೆ, ನೋವಾಯಿತಂತೆ ತುಂಬ. ನೋವು ಅನ್ನೋದಕ್ಕಿಂತ ನನಗೆ ಓಕೆ, ನಾನು ಯಾರ ಏನು ವಿಷಯ ಏನಂದರೆ ನಾನು ನಾರ್ಮಲ್ ಆಗಿ ನಾನು ಸಿನಿಮಾಗಳು ಮಾಡಿಕೊಂಡು ನನಗೇನು ಮೈಂಡಲ್ಲಿ ಅದು ಇರಲೇ ಇಲ್ಲ, ನನ್ನ ಲೈನಲ್ಲಿ ನಾನು ದಾರಿಲಿ ಅದು ಇರಲಿಲ್ಲ. ಸಿನಿಮಾಗಳು ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಷ್ಟೇ ಇದ್ದಿದ್ದು ನನಗೆ. ನನಗೆ ಗೊತ್ತು ಮೈಂಡಲ್ಲಿ ಓಕೆ ಅವಕಾಶ ಬಂದರೆ ಹೋಗ್ಬೋದು, ಆ ಥರ ಯೋಚನೆನೂ ಮಾಡಿರಲಿಲ್ಲ ನಾನು, ತಾನಾಗೆ ಬಂತು. ಹೌದು, ಮೀಟಿಂಗ್ಗಳು ಮಾಡಿದ್ರು, ಕಾನ್ಫಿಡೆನ್ಸ್ ಕೊಟ್ಟರು, ಓಕೆ ಈ ಥರ ಡೇಟ್ಸ್ ಎಲ್ಲ ಫಿಕ್ಸ್ ಮಾಡಿದ್ರು. ನಾನೊಂದು ದೊಡ್ಡ ಪ್ರೊಡಕ್ಷನಲ್ಲಿ ಸಿನಿಮಾ ಒಪ್ಕೊಂಡಿದ್ದೆ. ದೊಡ್ಡ ಪ್ರೊಡಕ್ಷನ್ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅವರು ಸಿನಿಮಾನ ಇಂಡಸ್ಟ್ರಿಯಲ್ಲಿ, ಬೇರೆ ಇಂಡಸ್ಟ್ರಿ ಪ್ರೊಡಕ್ಷನ್ ಅವರು. ಒಪ್ಕೊಂಡಿದ್ದನ್ನ ಕ್ಯಾನ್ಸಲ್ ಮಾಡಿಸಿದ್ರು ಬೇಡ ಅಂತ. ಸೊ ಇಮಿಡಿಯೇಟಾಗಿ ಫೋನ್ ಎತ್ತುತ್ತಾ ಇಲ್ಲ. ದಿನಕರ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸಾಂಗು ಒಂದು ಬ್ಯಾಲೆನ್ಸ್ ಇತ್ತು, ನಾನು ವಿರಾಟ್ ಅವರೆಲ್ಲ ಆ್ಯಕ್ಟ್ ಮಾಡಬೇಕಾಗಿರೋ ಸಾಂಗು. ಸೊ ಅದು ಶೂಟ್ ಮಾಡಲೇಬೇಕಾಗಿತ್ತು, ಬೇಗ ರೆಡಿ ಮಾಡಿ. ನಾನು ದಿನಕರ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ರಿಕ್ವೆಸ್ಟ್ ಇಲ್ಲ, ಪಾಪ ಅವರು ಇಲ್ಲ ಏನೋ ಮಾಡ್ತಾ ಇದೆಯಲ್ಲ ನಮ್ಮಿಂದ ಏನಕ್ಕೆ ಒಂದು ಸಾಂಗ್ ಇದೆ ಇದು ಬೇಗ ಅಂತ ಇಮಿಡಿಯೇಟ್ ಸಾಂಗ್ ರೆಡಿ ಮಾಡಿಸಿ ಶೂಟ್ ಮಾಡಿಸಿದ್ರು. ಶೂಟ್ ಮಾಡಾದ್ಮೇಲೆ ನಮ್ಮದು ಅಮೃತಾಂಜನ್ದು ಕ್ಲೈಮ್ಯಾಕ್ಸ್ ಸೀನು ದೊಡ್ಡದು ಮದುವೆ ಸೆಟ್ ಹಾಕಬೇಕಾಗಿತ್ತು. ಚೌಲ್ಟ್ರಿ ಎಲ್ಲ ಏನಂದರೆ ಬುಕ್ ಮಾಡಬೇಕಾಗಿತ್ತು. ಬುಕ್ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡಿ ಪ್ರಿಪೋನ್ ಮಾಡಿ, ಶೂಟಿಂಗ್ ಎಲ್ಲ ಪ್ರಿಪೋನ್ ಮಾಡಿ, ಆರ್ಟಿಸ್ಟ್ಗಳ ಡೇಟ್ಸ್ ಎಲ್ಲ ಜೂನಿಯರ್ಸ್ ಡೇಟ್ಸ್ ಎಲ್ಲನೂ ಪ್ರಿಪೋನ್ ಮಾಡಿ, ಈ ಥರ ಎಲ್ಲ ಚೇಂಜಸ್ ನಾವು ಮಾಡ್ದೋ. ಅದಕ್ಕೋಸ್ಕರ ಸಿನಿಮಾ ಬಿಟ್ಟೆ, ಅದ್ಭುತವಾಗಿರೋ ಕ್ಯಾರೆಕ್ಟ್ರು. ಇಮಿಡಿಯೇಟಾಗಿ ಫೋನ್ ಎತ್ತುತ್ತಾ ಇಲ್ಲ. ಯಾರನ್ನ ಕ್ವಶನ್ ಮಾಡ್ತೀರಾ? ಆಮೇಲೆ ಏನು ಮಾಡೋಕ್ಕಾಗಲ್ಲ. ಇದುವರೆಗೂ ನಿಮ್ಗೆ ಆನ್ಸರ್ ಸಿಕ್ಕಿಲ್ಲ? ಇಲ್ಲ, ಆನ್ಸರ್ ಮಾಡೋರು ಯಾರು ಇಲ್ಲ ಅಲ್ಲಿ. ನೀನು ಬಿಗ್ ಬಾಸ್ಗೆ ಸೆಲೆಕ್ಟು ಈ ಸೀಸನ್ ಇರ್ತೀರಾ? ಅವ್ರು ಡೈರೆಕ್ಟರ್ ಬಂದು ಮೀಟಿಂಗ್ ಮಾಡಿದ್ದಾರೆ, ಓಕೆ ಅಂದಿದ್ದಾರೆ. ಸರ್ ಓಕೆನಾ ಕಾನ್ಫಿಡೆನ್ಸ್, ನಾನು ಸಿನಿಮಾ ಬಿಡ್ತಾ ಇದ್ದೀನಿ ಸರ್ ಅಂದ್ರೆ, ಇಲ್ಲ ಕಾನ್ಫಿಡೆನ್ಸು 6ನೇ ತಾರೀಕು 5ನೇ ತಾರೀಕು ನೀವು ನಿಮ್ಮ ಡೇಟ್ ನನಗೆ ಬೇಕು ಅಂತ ಅಂದಿದ್ದಾರೆ. ಓಕೆ. ಸೊ ಅಲ್ಲಿ ಸಾಂಗು ಪಾಪ ಇನ್ನ ಎಷ್ಟು ದಿನ ಏನು ಅದೇನು ಹೇಳಿದ್ರಾ? ಅದೇ 3 months ಕಂಪ್ಲೀಟ್ ಆಗಿ ಇದು ಪೇಮೆಂಟ್ ಎಲ್ಲ ಮಾತಾಡಿ ಎಲ್ಲ ಇದಾಗಿತ್ತು. ಸೊ ಆ 5ನೇ ತಾರೀಕು ಬರಬೇಕು, ಈ ತರ ನಮ್ಗೆ ಇಲ್ಲಿ ಬೇಕು, ಯಾಕೆಂದ್ರೆ ಎಂಟ್ರಿನೆಲ್ಲ ಪ್ಲಾನ್ ಮಾಡ್ಬೇಕು ನಾವು. ಹಂಗೆಲ್ಲ ಅಂತಾರೆ. VT ಶೂಟ್ ಮಾಡಬೇಕು, ನಮ್ಗೆ ಒಂದಿನ ಡೇಟ್ ಬೇಕು ಅಂತಾರೆ. VT ಶೂಟ್ಗೆ ಡೇಟ್ ಕೊಡ್ತೀನಿ ನಾನು 3ನೇ ತಾರೀಕು. VT ಶೂಟ್ ಮಾಡಿದ್ರ? ಮಾಡಲಿಲ್ಲ. ಅಂದ್ರೆ ಅದೇ ಡೇಟ್ ಕೇಳಿದ್ರು, ಒಂದು 4 days 5 days ಬ್ಯಾಕ್ ಡೇಟ್ಸ್ ಕೇಳಿದ್ರು. ನಾನು ಯಾಕೆಂದ್ರೆ ಅಮೃತಾಂಜನ್ ಶೂಟು ಎಲ್ಲ ಅರಿಬರಿಲಿ ಶೂಟಿಂಗ್ ಇಟ್ಕೊಂಡು ಮುಗಿಸ್ಕೊಡ್ಬೇಕು ಅಂತ ಮಾಡ್ತಾ ಇದ್ದಿದ್ದು. ಸೊ ಅವಾಗ 3ನೇ ತಾರೀಕು ಒಂದು ಗ್ಯಾಪ್ ಇತ್ತು. ಸೊ ಅವತ್ತು ಮಾಡ್ಕೊಳ್ಳೋಣ ಅಂತ ಆ ಡೇಟ್ ಕೊಟ್ಟಿದ್ದೆ. ಓಕೆ, ಸಡನ್ನಾಗಿ ಇಮಿಡಿಯೇಟಾಗಿ ಒಂದು 3 days ಬ್ಯಾಕ್ ಫೋನೇ ಎತ್ತಿಲ್ಲ. ಸೊ ಓಕೆ, ಅಂದರೆ ನನಗೆ ಬೇಜಾರಾಯಿತು ಅನ್ನೋದಕ್ಕಿಂತ ನನಗೆ ಆ ಬಿಗ್ ಬಾಸ್ಗೆ ಹೋಗ್ಲಿಲ್ವಲ್ಲ ಅಂತ ಬೇಜಾರಲ್ಲ, ಸಿನಿಮಾ ಹಾಳು ಮಾಡಿದ್ರಲ್ಲ ಆ ಅವಕಾಶಕ್ಕೋಸ್ಕರ ಇಲ್ಲೊಂದು ದೊಡ್ಡ ಅವಕಾಶ ದೊಡ್ಡ ಅವಕಾಶ ಹಾಳು ಮಾಡಿದ್ರು. ಸೊ ಓಕೆ, ನನ್ನ ಹಣೆಯಲ್ಲಿ ಬರ್ದಿರಲಿಲ್ಲ ಅಂತ ನಾನು ಅನ್ಕೊಬೋದು, ಬಟ್ ಅದು ನನ್ನಿಂದ ಆಗಬೇಕು, ಬೇರೆ ಯಾರೋ ಬಂದ್ಬಿಟ್ಟು ಅದನ್ನು ಹಾಳು ಮಾಡೋದಲ್ಲ. ಹೌದು, ನನ್ನಿಂದ ನಾನು ಕೈಯಾರೆ ಹಾಳು ಮಾಡ್ಕೊಂಡು ನಾನು ಬಿಟ್ಟಿದ್ರೆ ಅದೊಂಥರ. ಇವ್ರು ಯಾರೋ ಬಂದ್ಬಿಟ್ಟು ಸುಮ್ಮನಿದ್ದವನಿಗೆ ಸಿನಿಮಾ ಬಿಡಿಸಿ ಬಿಗ್ ಬಾಸ್ಗೆ ಬರ್ತೀರಾ, ನೀವು ಸೆಲೆಕ್ಟ್ ಆಗಿದ್ದೀರಾ, ಅವರಾಗವರೇ ಬಂದಿದ್ದು, ಅವರಾಗವರೇ ಕೇಳಿದ್ದು. ಓಕೆ, ಕಾನ್ಫಿಡೆಂಟ್ ಅವ್ರು ಏನೇನೋ ಟಾಸ್ಕ್ ಎಲ್ಲ ಕೊಟ್ಟರು ಅದನ್ನೆಲ್ಲ ಮಾಡಿದ್ದೀನಿ ನಾನು ಆಚೆ ಸೆಲೆಕ್ಷನ್ಗೆ. ಓಕೆ, ಈ ಏನಕ್ಕೆ ಓಕೆ ಅಷ್ಟೇ,
ಇನ್ನೇನು ಮಾತಾಡಕ್ ಹೋಗಲ್ಲ. ಕೊನೆಗೆ ನೀವು ಅಷ್ಟೆಲ್ಲ ಕಾಲ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ನಾನು ಜಾಸ್ತಿ ಏನು ಮಾಡಕ್ ಹೋಗಿಲ್ಲ, ಒಂದ್ 2-3 ಏನೋ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ, ಯಾಕೆ ರೀಸನ್ ಹೇಳ್ಬೇಕಲ್ಲ, ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡ್ಬೇಕಲ್ವಾ. ಓಕೆ ಈ ತರ ಆಗ್ಲಿಲ್ಲ, ಈ ತರ ಆಯ್ತು, ಸಿಚುವೇಶನ್ ಈ ತರ ಇದೆ ಅಂತ ಹೇಳ್ಬೇಕಲ್ವಾ. ಅದನ್ನ ಬಿಟ್ಬಿಟ್ಟು ಅದೊಂದು ರೆಸ್ಪಾನ್ಸಿಬಲ್ ಕರ್ತವ್ಯ ಅವ್ರದ್ದು. ಹೌದು, ಬಿಗ್ ರಿಯಾಲಿಟಿ ಶೋ. ಹೌದು, ಬಿಗ್ ರಿಯಾಲಿಟಿ ಶೋ ಅಂತಾರೆ. ಓಕೆ, ಆ ಶೋ ಬಗ್ಗೆ ನಾನು ಏನೇ ಹೇಳ್ತಾ ಇಲ್ಲ, ಬಟ್ ಆಚೆ ಈ ಥರ ಸ್ಥಾನದಲ್ಲಿರೋರು. ಯಾಕೆಂದ್ರೆ ನಾನೊಂದು ಸಿನಿಮಾ ಬಿಟ್ಟಿದ್ದೀನಿ, ನನಗೆ ಅಂತಲ್ಲ ತುಂಬಾ ಜನಕ್ಕೆ ಹಿಂಗೆ ಮಾಡಿದ್ದಾರೆ. ನಿಮಗೆ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಬಟ್ ಶೋ ಸ್ಟಾರ್ಟ್ ಆಗುತ್ತೆ ನೋಡಿದಾಗ ನನಗೇನು ಅನ್ಸ್ಲಿಲ್ಲ. ನನಗೇನಂದ್ರೆ ನನಗೆ ಶೋ ಸ್ಟಾರ್ಟ್ ಆದಾಗ ನನಗೇನು ಬೇಜಾರಾಗ್ಲಿಲ್ಲ. ಅಲ್ಲಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ಬಿಡ್ತು, ಆದ್ರೆ ಬೇರೆ ಯಾರೋ ಮಾಡ್ತಾ ಇದ್ರ ಕ್ಯಾರೆಕ್ಟರ್. ಓಕೆ, ಸೊ ಅದನ್ನ ನೋಡಿದಾಗ ನನಗೆ ಬೇಜಾರಾಯ್ತು. ಇದಕ್ಕೋಸ್ಕರ ಅದು ಬಿಟ್ಟೆ ಶೋ ಸ್ಟಾರ್ಟ್ ಆಯ್ತು ಅಂದ್ರೆ ನನಗೇನು ರಿಗ್ರೆಟು ಇಲ್ಲ, ನಾನು ಹೋಗ್ಲಿಲ್ಲ ಅನ್ನೋದು ನನಗೆ ಬೇಜಾರು ಇಲ್ಲ. ನನಗೆ ಬಂದಿರೋದಿಲ್ಲ ಸಿನಿಮಾ ಮಾಡಕ್ಕೆ. ಈಗ ಬಿಗ್ ಬಾಸ್ ಹೋಗಿ ಆಚೆ ಬಂದ್ರೆ ನನಗೆ ಸಿನಿಮಾ ಸಿಗಲ್ಲ. ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಮಾತ್ರ ನನಗೆ ಸಿನಿಮಾ ಸಿಗೋದು. ಪಾಯಿಂಟ್ ಟು ಬಿ ನೋಟೆಡ್ ಅದು ಆ್ಯಕ್ಚುಲಿ. ಯಾಕಂದರೆ ಸಾಕಷ್ಟು ಜನನು ಈ ಸಲ ಸ್ಟೇಜಿಗೆ ಬರ್ತಾರೆ, ಒಳಗೆ ಹೋಗಲ್ಲ. ಸ್ಟೇಜಿಗೆ ಅದು ತಪ್ಪು. ಅದೇನೆ ನನಗೆ ಮೊನ್ನೆ ಯಾವುದೋ ಒಂದು ಲೈವ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೇಳ್ತಾ ಇದ್ರು, ಇಂಡಸ್ಟ್ರಿಗೆ ಬರಬೇಕು ಅಂದರೆ ಸ್ಟಾರ್ ಮಕ್ಳಿಗೂ ನಿಮಗೂ ಏನು ವ್ಯತ್ಯಾಸ, ಸ್ಟಾರ್ ಮಕ್ಳಿಗೆ ಯಾವ ಥರ ಕಷ್ಟ ಇರುತ್ತೆ, ನಿಮ್ಗೆ ಯಾವ ಥರ ಕಷ್ಟ ಇರುತ್ತೆ ಅಂತ. ನಾನು ಎಕ್ಸಾಂಪಲ್ ಇದನ್ನೇ ಕೊಟ್ಟೆ. ನೀವೊಬ್ರು ಸ್ಟಾರ್ ಮಕ್ಳಾಗಿದ್ದಿದ್ರೆ ಸ್ಟೇಜಿಗೆ ಕರೆಸಿ ನಿಮ್ಮನ್ನ ಆಚೆ ಕಳಿಸ್ತಾ ಕರೆಕ್ಟ್, 100%. ನೀವು ಹೊಸಬ್ರಾಗಿ ಏನೋ ಒಂದು ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ರೆ ಮಾತ್ರ ಆ ಥರ ಚಾನ್ಸ್ ತಗೊಂತಾರೆ ಅವರು. ನೀವು ಸ್ಟಾರ್ ಮಕ್ಳಾದ್ರೆ ಆ ಥರ ಮಾಡಲ್ಲ. ಡೈರೆಕ್ಟಾಗಿ ಒಳಗೆ ಅನ್ನೋಕ್ಕೆ ಆ ಥರ ಕರೆಯೋದೇ ಇಲ್ಲ, ಸ್ಟೇಜಿಗೆ ಕರ್ಸಲ್ಲ. ಯಾಕೆಂದ್ರೆ ಕಷ್ಟಪಡ್ತಾ ಇರೋರ್ದು ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಅವ್ರದ್ದು ಹೋಗ್ಬಾರ್ದು. ಅದೆಲ್ಲ ಇದೆ, ಏನು ಮಾಡೋಕ್ಕಾಗಲ್ಲ ಬಿಡಿ. ಎಸ್, ಬಟ್ ಆ ನೋವಿರುತ್ತೆ. ಆ ಟೈಮಲ್ಲಿ ತುಂಬ ಡಿಪ್ರೆಸ್ ಆಗಿದ್ರಿ ಅಂತ ಕೇಳ್ಪಟ್ಟೆ. ಅದೇನೆ ಡಿಪ್ರೆಷನ್ ಅನ್ನೋದಕ್ಕಿಂತ ಬೇಜಾರು ಅಂದ್ರೆ ಅವ್ರೇ ಮಾಡಿ ಹೇಳ್ಕೊಂಡಿದ್ರ ನೀವು ಆ ವಿಚಾರನ ಹಿಂಗೆ ಬಂದಿತ್ತು ಅಪ್ಪ ಅಮ್ಮನ ಹತ್ರ, ಮನೇಲಿ ಕ್ಲೋಸ್ ಫ್ರೆಂಡ್ಸ್ ಹತ್ರ? ಅಂದ್ರೆ ಅವ್ರು ಕನ್ಫರ್ಮ್ ಮಾಡಿ ಡೇಟ್ಸ್ ಎಲ್ಲ ಕೊಟ್ಟ ಮೇಲೆ ನಾನು ಹೇಳ್ಕೊಂಡಿದ್ದು. ಯಾಕೆಂದ್ರೆ ಅವ್ರು 3 days ಬ್ಯಾಕ್ ಅಲ್ವಾ ಅವ್ರು ಇದು ಮಾಡಿದ್ದು. ನನ್ನ ಪ್ರಮೋಷನ್ ಏನೇನ್ ಬೇಕು ನಾನು ಯಾರಿಗಾರ ವಹಿಸ್ಬಿಟ್ಟು ಹೋಗ್ಲೇಬೇಕಲ್ವಾ. ಸೊ ಅದನ್ನೆಲ್ಲ ಹೇಳಿಟ್ಬಿಟ್ಟಿದ್ದೆ ನಾನು. ಓಕೆ, ಸಖತ್ ಬೇಜಾರಾಗುತ್ತಲ್ಲ ಆ ಸಿಚುವೇಶನ್. ನಾನು ಅದರಿಂದ ಅದೇ 1-2 ದಿನ ನನಗೆ ಅದೇ ಹೇಳಿದ್ನಲ್ಲ, ಎಮೋಷನ್ ಆಗ್ತಾ ಇದ್ದೀರಾ? ಇಲ್ಲಪ್ಪ. ಓಕೆ, ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ನನಗೆ ಬೇಜಾರಾಗ್ಲಿಲ್ಲ. ಆ ಸಿನಿಮಾ ಸ್ಟಾರ್ಟ್ ಆಗ್ಬಿಡ್ತಲ್ಲ, ನಾನು ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಅಂತ ಇವಾಗಲೂ ಬೇಜಾರಿದೆ. ಚಿಲ್. ಓಕೆ, ನಿಮ್ಮ ಕಣ್ಣಲ್ಲಿ ನನಗೆ ಗೊತ್ತಾಗ್ತಾ ಇದೆ ನನಗೆ. ಗೆಟಿಂಗ್ ಎಮೋಷನ್, ನೋ ವರೀಸ್. ಸಿ, ನಮ್ದಲ್ಲ ಅನ್ನೋದು, ನಂದು ಅನ್ನೋದು ಯಾವತ್ತು ನಮ್ ಬಿಟ್ಟು 100% ಸಿಗುತ್ತೆ. ಬಟ್ ಅಂಟಿಲ್ ಅನ್ಲೆಸ್ ಅಂದ್ರೆ ಅದು ನನ್ನ ಕೈಯಾರೆ ನಾನು ಹಾಳು ಮಾಡ್ಕೊಬೇಕು, ಬೇರೆ ಯಾರು ಬಂದು ಹಾಳು ಮಾಡಬಾರ್ದು. ಅದಾಗುತ್ತೆ ಎಲ್ಲ ಕಡೆ. ನಾವು ಹೇಳ್ಕೊಂಡು ಹೋದಾಗ ಖುಷಿ, ಸಂಭ್ರಮ, ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಅಂದಾಗ ಆ ಕಾನ್ಫಿಡೆನ್ಸಲ್ಲಿ ಹೇಳ್ಕೊಂಡಿರ್ತೀರ ನೀವು. ಅನ್ಫಾರ್ಚುನೇಟ್ಲಿ ಅಟ್ಲೀಸ್ಟ್ ಹೇಳ್ಕೊಡದೇ ಇದ್ದರೆ ಓಕೆ, ಇಲ್ಲ ರೀ ನಿಮ್ದೊಂದು ಆಡಿಷನ್ ಥರ ಮಾಡ್ತಾ ಇದೀವಿ, ಸೆಲೆಕ್ಟ್ ಆದರೆ ಇನ್ಫಾರ್ಮ್ ಮಾಡ್ತೀವಿ ಅಂದರೆ ಓಕೆ ಅನ್ಬೋದಿತ್ತು. ಅದು ಯು ಆರ್ ಸೆಲೆಕ್ಟೆಡ್ ಅಂದ್ಬಿಟ್ಟು ನೀವು ಅದಕ್ಕಿರೋ ಅವಕಾಶ, ದೊಡ್ಡ ಅವಕಾಶಗಳನ್ನ ಬಿಟ್ಕೊಂಡು ಅದು ಇನ್ನೇನು ಆಗಿದ್ದಾಗೋಯ್ತು. ಆ್ಯಂಡ್ ಗೌರವ್ ಅವರಿಗೆ ಫುಡ್ ಅಂದರೆ ಭಾಳ ಇಷ್ಟ ಅಂತ. ಎಲ್ಲೆಲ್ಲಿ ಹೊಸ ಹೋಟ್ಲು ಸಿಗುತ್ತೆ, ಏನು ಮಾಡುತ್ತೆ ಎಲ್ಲ ನೋಟ್ ಮಾಡಿ ಎತ್ತಿಕೊಂಡ್ಬಿಟ್ಟು ಬಿಡುವಿದ್ದಾಗ ಅಲ್ಲೇ ಓಡೋಗಿ ಖಂಡಿತ ಯಾವುದೇ ಥರ ಫುಡ್ ಟೇಸ್ಟ್ ಮಾಡಿದ್ದೀರಾ? ಎಲ್ಲ ಥರ ನಾನ್ ವೆಜ್ಜು ಜಾಸ್ತಿ ಮಾದೇವಣ್ಣನ ಹೋಟ್ಲು ಅಂತ ನಾಗರ್ಬಾವಿಲಿ ಫೇಮಸ್. ಗೊತ್ತು, ನಾನು ಹೋಗಿ ತಿಂದಿದ್ದೀನಿ. ಅದು ಫೇಮಸ್ ಆಗೋಕ್ಕಿಂತ ಮುಂಚೆಯಿಂದನೂ ಅವ್ರ ಟೇಸ್ಟ್ಗೆ ನಾನು ಇದಾಗಿ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ. ಆಮೇಲೆ ಇದಕ್ಕಿದ್ದಂಗೆ ಫೇಮಸ್ ಆಗಿ ಮಾದೇವಣ್ಣ. ಈಗ ಹೋದ್ರು ಮಾದೇವಣ್ಣ ನನಗೇನು ಟೋಕನ್ ಗೀಕನ್ ಎಲ್ಲ ಅಲ್ಲಿ ದೂರದಿಂದ ನೋಡ್ತಾ ಇದ್ರೆ ಸಾಕು, ಕಳಿಸ್ತೀನಿ ಬಟ್ ಅಲ್ಲೇ ಕಳಿಸ್ತೀನಿ. ಫುಡ್ಡು ಏನಾದ್ರು ಮಾಡಕ್ಕೆ ಬರುತ್ತೆ? ಅಡುಗೆ ಗಿಡಿಗೆ ಎಲ್ಲ ಏನೇನು ಮಾಡ್ತೀರಾ? ಅಂದರೆ ಎಲ್ಲ ಥರನೂ ಮಾಡ್ತೀನಿ, ಬಟ್ ಅದ್ಭುತವಾಗೆಲ್ಲ ಮಾಡಲ್ಲ. ತಿನ್ಬೋದು, ತಿಂದವರು ಆರಾಮಾಗಿರ್ತಾರೆ, ಎನರ್ಜಿ, ಎಸ್, ಖುಷಿ ಪಡ್ತಾರೆ. ಆದಷ್ಟು ಬೇಗ ಬರುವ ಒಂದು ಮಾಡುವ. ಯಾಕಂದ್ರೆ ನಾವು ರೂಮಲ್ಲೇ ಎಂಟ್ರಿ ಮಾಡಬೇಕಿತ್ತು, ಹೇಳಿದೆ. ಅವರು ಮನೇಲೇ ಮಾಡಬೇಕಿತ್ತು, ಸಾರಿ ರೂಮಲ್ಲ, ಬ್ಯಾಚುಲರ್, ಬಟ್ ಆದರೂ ರೂಮಲ್ಲ. ಬಟ್ ತುಂಬ ದೊಡ್ಡದಾಗಿದೆ, ತುಂಬ ಅದ್ಭುತವಾಗಿದೆ, ತುಂಬ ನೀಟಾಗಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸದ್ಯಕ್ಕೆ ಬೇಡ ಅಂತ ಹೇಳಿದ್ರು. ಬಟ್ ಆದರೂ ಒಂದಿನ ಮುಂದೆ ಯಾವ ಥರ ಒಂದಿನ ಅವರು ಸಿನಿಮಾಗಳು ಹೇಳಿದ್ರಲ್ಲ, ಇವಾಗ ಅಮೃತಾಂಜನ್ನು, ಆರ್ ಅರವಿಂದ್ ಸ್ವಾಮಿ ಎಲ್ಲ ರಿಲೀಸ್ ಆಗಿ, ರಾಯಲ್ಲು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾರಲ್ಲ, ಸ್ಟಾರ್ ಆಗ್ತಾರಲ್ಲ, ಅವು ಹುಡ್ಕೊಂಡೋಗಿ ಅವ್ರ ಮನೇಲಿ ಅವ್ರ ಕೈಯಾರೇ ಏನೇನು ಮಾಡ್ತಾರೆ ಎಲ್ಲ ಮಾಡಿಬಿಟ್ಟು ಒಂದು ರೆಸಿಪಿ ಟೇಸ್ಟ್ ಮಾಡೋಣ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಇಷ್ಟೊಂದು ನನ್ನ ಜೊತೆ ಕೂತು ಮಾತಾಡೋದಕ್ಕೆ, ಸಾಕಷ್ಟು ವಿಷಯ ಹೇಳಿರೋದಕ್ಕೆ. ನೋ ವರೀಸ್. ನಿಮ್ಮ ಲೈಫಲ್ಲಿ ನಿಮ್ಮ ಮನೇಲಿ ಏನೇನು ಸಿಗಬೇಕು, ನಿಮ್ಮ ಪ್ರಯತ್ನಕ್ಕೆಲ್ಲ ಸಿಕ್ಕೇ ಸಿಗುತ್ತೆ. ಸಿಗದೇ ಇರೋದು ಯಾವುದು ನಿಮ್ದಂತೂ ಅಲ್ಲ. ಆ್ಯಂಡ್ ನೀವು ಮಾಡ್ತಿರೋ ಪ್ರಯತ್ನಕ್ಕೆ ಸಿಗ್ತಾ ಇದೆ, ಜನ ಪ್ರೀತಿ ಕೊಡ್ತಾ ಇದ್ದಾರೆ, ರೆಕಗ್ನೈಸೇಷನ್ ಸಿಗ್ತದೆ. ಅದು ದೊಡ್ಡ ಮಟ್ಟಕ್ಕೆ ಸಿಗಲಿ ನೆಕ್ಸ್ಟ್ ಇನ್ನು. ಥ್ಯಾಂಕ್ ಯು. ಬೇರೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್.
ಎಸ್ ವೀಕ್ಷಕರೇ, ಗೌರವ್ ಶೆಟ್ಟಿ ಫ್ರಮ್ ಮಂಡ್ಯ ಡಿಸ್ಟಿಕ್ಕಿಂದ ಬಂದು ಬೆಂಗಳೂರಲ್ಲಿ ಅದು ನಮ್ಮ ಚಂದನವನದಲ್ಲಿ ಒಂದು ಚಿಕ್ಕ ಪುಟ್ಟ ಪಾತ್ರಗಳ ಮುಖಾಂತರ ಮಾಡಿಕೊಂಡು ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡು ಸಾಕಷ್ಟು ಒಳ್ಳೆ ಹೆಸರು ಮಾಡ್ತಾಯಿದ್ದಾರೆ. ಒಳ್ಳೆ ಪ್ರತಿಭೆ. ನಾನು ಕೂಡ ಒಟ್ಟಿಗೆ ಅವ್ರ ಜೊತೆ ಕೆಲಸ ಕೂಡ ಮಾಡಿದ್ದೀನಿ ನಾನು. ಸೊ ಅವರ ಒಂದು ಮುಂದಿನ ದಿನಗಳಲ್ಲಿ ಬರೋ ಒಂದು ಪ್ರತಿಯೊಂದು ಸಿನಿಮಾಗಳಿಗೂ ವೆಬ್ ಸೀರೀಸ್ಗಳಿಗೂ ಇದೇ ರೀತಿಯ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಇರಲಿ. ಹರಸಿ ಆಶೀರ್ವದಿಸಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗೋಣ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.